ಇವತ್ತಿನ ವಿಡಿಯೋ ಒಳಗಡೆ ಇದ್ರ ಬಗ್ಗೆ ಮಾತಾಡತ್ತೇನೆ ಅಂತಂದ್ರೆ ಐಟೆಲ್ದವ್ರದ್ದು A44 ಸ್ಮಾರ್ಟ್ಫೋನ್ ನಾನು ನಿಮಗೆ ಕಂಪ್ಲೀಟ್ ಸ್ಪೆಸಿಫಿಕೇಶನ್ ಕೊಡಾತೀನಿ. ನಿಮಗೂ ಸದ್ಯಕ್ಕೆ ಇದ್ರ ಬಗ್ಗೆ ತಿಳ್ಕೊಬೇಕಂತಿದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡೋದ್ರ ಜೊತೆಗೆ ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದನ್ನು ಸದ್ಯಕ್ಕೆ ಮರೆಯಕ್ಕೆ ಹೋಗಬೇಡ್ರಿ. ಸೊ ಫಸ್ಟ್ ಥಿಂಗ್ ಪ್ರೊಸೆಸರ್ ಬಗ್ಗೆ ಮಾತಾಡಬೇಕಂತಂದ್ರೆ ಈ ಫೋನ್ ಒಳಗಡೆ ನಿಮ್ಗೊಂದು 1.4 GHz ಕ್ವಾಡ್ ಕೋರ್ ಒಂದು ಸಾದಾ ಪ್ರೊಸೆಸರ್ ನಿಮ್ಗೆ ಇಲ್ಲೇ ಪ್ರೊವೈಡ್ ಮಾಡಿದ್ದಾರೆ. ಅಂತಂದ್ರೆ ನೀವು ಈ ಫೋನ್ ಒಳಗಡೆ ಪಬ್ಜಿ ಗೇಮ್ ಆಗಲಿ ಅಥವಾ ಯಾವ್ದಾರ ಒಂದು ಗ್ರಾಫಿಕ್ ಇಂಟೆನ್ಸಿವ್ ಗೇಮ್ಸ್ ನೀವು ಆಟ ಆಗೋದಿಲ್ಲ. ಇನ್ನು ನಾವು ಸಿಮ್ ಕಾರ್ಡ್ ಸ್ಲಾಟ್ ಮತ್ತು ಮೆಮೊರಿ ಕಾರ್ಡ್ ಸ್ಲಾಟ್ ಬಗ್ಗೆ ಮಾತಾಡಬೇಕಂತಂದ್ರೆ ಈ ಫೋನ್ ಒಳಗಡೆ ನೀವು 2 ನ್ಯಾನೋ ಸಿಮ್ ಕಾರ್ಡನ್ನು ಯೂಸ್ ಮಾಡಿಕೊಂಡು ಸದ್ಯಕ್ಕೆ ಒಂದು 32 GB ಒಂದು ಮೈಕ್ರೋ SD ಕಾರ್ಡನ್ನು ಸದ್ಯಕ್ಕೆ ನೀವು ಈ ಫೋನ್ ಒಳಗಡೆ ನೀವು ಯೂಸ್ ಮಾಡ್ಬೋದು. ಇನ್ನೊಂದು ಥಿಂಗ್ ಏನಂತಂದ್ರೆ ಈ ಫೋನ್ ಏನೈತಲ್ಲ ಅದು 4G VO LTE ಸದ್ಯಕ್ಕೆ ಸಪೋರ್ಟ್ ಮಾಡ್ತೈತಿ. ಆಮೇಲೆ ಡ್ಯುಯಲ್ 4G VO LTE ಸದ್ಯಕ್ಕೆ ಈ ಫೋನ್ ಸಪೋರ್ಟ್ ಮಾಡ್ತೈತಿ. ನೆಕ್ಸ್ಟ್ ಥಿಂಗ್ ಇಂಟರ್ನಲ್ ಸ್ಟೋರೇಜ್ ಮತ್ತು ರ್ಯಾಮ್ ಬಗ್ಗೆ ಮಾತಾಡಬೇಕಂತಂದ್ರೆ ಈ ಫೋನ್ ಒಳಗಡೆ ನಿಮ್ಗೆ 8 GB ಇಂಟರ್ನಲ್ ಸ್ಟೋರೇಜ್ ಮತ್ತು 1 GB ರ್ಯಾಮ್ನು ಸದ್ಯಕ್ಕೆ ನಿಮ್ಗೆ ಇಲ್ಲೇ ಪ್ರೊವೈಡ್ ಮಾಡಿದ್ದಾರೆ. ಇನ್ನು ಸ್ಕ್ರೀನ್ ಬಗ್ಗೆ ಮಾತಾಡಬೇಕಂತಂದ್ರೆ ಈ ಫೋನ್ ಒಳಗಡೆ ನಿಮ್ಗೆ 5.45 ಇಂಚ್ ನಿಮ್ಗಿಲ್ಲೇ ಒಂದು ಡಿಸ್ಪ್ಲೇನು ಸದ್ಯಕ್ಕೆ ನಿಮ್ಗೆ ಇಲ್ಲೇ ಪ್ರೊವೈಡ್ ಮಾಡಿದ್ದಾರೆ. ಈ ಫೋನಿಂದ ಬ್ಯಾಟ್ರಿ ಕೆಪಾಸಿಟಿ ಬಗ್ಗೆ ಮಾತಾಡಬೇಕಂತಂದ್ರೆ ಈ ಫೋನ್ ಒಳಗಡೆ ನಿಮ್ಗೆ 2400 mAh ಬ್ಯಾಟ್ರಿ ಕೆಪಾಸಿಟಿ ನಿಮ್ಗೆ ಪ್ರೊವೈಡ್ ಮಾಡಿದ್ದಾರೆ. ಈ ಫೋನ್ ಒಳಗಡೆ ನಿಮ್ಗೆ ಫಿಂಗರ್ ಪ್ರಿಂಟ್ ಸೆನ್ಸರ್ನ ನಿಮ್ಗೆ ಇಲ್ಲೇ ಪ್ರೊವೈಡ್ ಮಾಡಿಲ್ಲ. ಬಟ್ ಈ ಫೋನ್ ಒಳಗಡೆ ನಿಮ್ಗೆ ಫೇಸ್ ಅನ್ಲಾಕಿಂಗ್ ಫೀಚರ್ನ ನಿಮ್ಗೆ ಇಲ್ಲೇ ಕೊಟ್ಟಿದ್ದಾರೆ. ಈ ಫೋನಿಂದ ಕ್ಯಾಮ್ರಾಗಳ ಬಗ್ಗೆ ಮಾತಾಡಬೇಕಂತಂದ್ರೆ ರೇರ್ ಫೇಸಿಂಗ್ ಡ್ಯೂಯಲ್ ಕ್ಯಾಮ್ರಾ ಏನೈತಲ್ಲ ಇಲ್ಲಿ ನಿಮ್ಗೆ 5 MP ಮತ್ತು ಒಂದು VGA ಕ್ಯಾಮ್ರಾ ನಿಮ್ಗೆ ಇಲ್ಲೇ ಪ್ರೊವೈಡ್ ಮಾಡಿದ್ದಾರೆ. ಅದ ನಾವು ಫ್ರಂಟ್ ಫೇಸಿಂಗ್ ಕ್ಯಾಮ್ರಾ ಬಗ್ಗೆ ಮಾತಾಡಬೇಕಂತಂದ್ರೆ ಇಲ್ಲಿ ನಿಮ್ಗೆ 2 MP ಫ್ರಂಟ್ ಫೇಸಿಂಗ್ ಕ್ಯಾಮ್ರಾನು ಸದ್ಯಕ್ಕೆ ನಿಮ್ಗೆ ಇಲ್ಲೇ ಪ್ರೊವೈಡ್ ಮಾಡಿದ್ದಾರೆ. ನೆಕ್ಸ್ಟ್ ಥಿಂಗ್ ನಾವು ಆಂಡ್ರಾಯ್ಡ್ ಆಪರೇಟಿಂಗ್ ಸಿಸ್ಟಮ್ ಬಗ್ಗೆ ಮಾತಾಡಬೇಕಂತಂದ್ರೆ ಈ ಫೋನ್ ಒಳಗಡೆ ನಿಮ್ಗೆ ಆಂಡ್ರಾಯ್ಡ್ ಓರಿಯೋ 8.1 ನಿಮ್ಗೆ ಅದರೊಳಗಡೆ ನಿಮ್ಗೆ ಆಂಡ್ರಾಯ್ಡ್ ಗೋ ಎಡಿಷನ್ ನಿಮ್ಗೆ ಈ ಫೋನ್ ಒಳಗಡೆ ನಿಮ್ಗೆ ನೋಡಕ್ಕೆ ಸಿಗ್ತೈತಿ. ಆಮೇಲೆ ಇನ್ನೊಂದು ಥಿಂಗ್ ನಾನು ನಿಮ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೇನೆ ಅಂತಂದ್ರೆ ಇದು ಒಂದು ಎಂಟ್ರಿ ಲೆವೆಲ್ ಆಂಡ್ರಾಯ್ಡ್ ಸ್ಮಾರ್ಟ್ ಫೋನ್ ಆಗಿರೋದ್ರಿಂದ ನಿಮ್ಗೆ ಈ ಫೋನ್ ಒಳಗಡೆ ನಿಮ್ಗೆ ಯಾವುದೇ ಥರದ ಒಂದು ಪವರ್ಫುಲ್ ಪ್ರೊಸೆಸರ್ ನಿಮ್ಗೆ ಇಲ್ಲೇ ನೋಡಕ್ಕೆ ಸಿಗೋದಿಲ್ಲ. ಆಮೇಲೆ ಅದ್ರ ಜೊತೆಗೆ ಈ 5 MP ಈ 2 MP ಅಂತ ನಿಮ್ಗೆ ಏನೇನೆಲ್ಲ ಇಮೇಜ್ ಕ್ವಾಲಿಟಿ ಸಿಗ್ತೈತೆ ಅಂತೇಳಿ ಅದನ್ನ ನೀವೇ ಇಮ್ಯಾಜಿನ್ ಮಾಡ್ಕೋಬೇಕು. ಸೊ ಇನ್ ಕೇಸ್ ನೀವೇನಾರ ನಿಮ್ಮ ಸ್ಮಾರ್ಟ್ ಫೋನ್ ಒಳಗಡೆ ಜಸ್ಟ್ ನೀವು ಬರೀ ವಾಟ್ಸಪ್ ಒಳಗಡೆ ಚಾಟ್ ಮಾಡ್ತೀರಿ, ಫೇಸ್ಬುಕ್ ಯೂಸ್ ಮಾಡ್ತೀರಿ, ಇಲ್ಲ ನೀವೇನಾರ ವೆಬ್ ಬ್ರೌಸಿಂಗ್ ಸಲುವಾಗಿ ಈ ಫೋನನ್ನು ಯೂಸ್ ಮಾಡ್ತೀರಿ, ನೀವು ಜಾಸ್ತಿ ಗೇಮ್ಸ್ ಆಟಾಡೋದಿಲ್ಲ ಅಂತಂದ್ರೆ ನೀವು ಈ ಫೋನನ್ನು ನೀವು ಕನ್ಸಿಡರ್ ಮಾಡಬಹುದು. ಸೊ ಫೈನಲಿ ನಾನು ಈ ಫೋನಿಂದ ಪ್ರೈಸಿಂಗ್ ಬಗ್ಗೆ ಮಾತಾಡಬೇಕಂತಂದ್ರೆ ಈ ಪರ್ಟಿಕ್ಯುಲರ್ ಫೋನ್ ನಿಮ್ಗೆ 4599 ರೂಪೀಸ್ಗೆ ಈ ಫೋನ್ ನಿಮ್ಗೆ ಅವೈಲೇಬಲ್ ಐತಿ. ಸೊ ಈ ಪರ್ಟಿಕ್ಯುಲರ್ ಎಂಟ್ರಿ ಲೆವೆಲ್ ಆಂಡ್ರಾಯ್ಡ್ ಸ್ಮಾರ್ಟ್ ಫೋನ್ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅಂತೇಳಿ ನಂಗೆ ಕೆಳಗಡೆ ಕಮೆಂಟ್ ಸೆಕ್ಷನ್ ಒಳಗಡೆ ತಿಳಿಸೋದನ್ನು ಮರಿಬೇಡ್ರಿ. ಇನ್ ಕೇಸ್ ನಿಮ್ಗೆ ಏನಾರ ಡೌಟ್ಸ್ ಇತ್ತು ಈ ಫೋನ್ ಬಗ್ಗೆ ಅಂತಂದ್ರೆ ಅದನ್ನು ಸದ್ಯಕ್ಕೆ ನಂಗೆ ಕೆಳಗಡೆ ಕಮೆಂಟ್ ಸೆಕ್ಷನ್ ಒಳಗಡೆ ತಿಳಿಸೋದನ್ನು ಮರಿಬೇಡ್ರಿ. ಇಷ್ಟೆಲ್ಲ ಇನ್ಫಾರ್ಮೇಷನ್ ಜೊತೆಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸಾತೀನಿ. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಈ ವಿಡಿಯೋನ ಲೈಕ್ ಮಾಡಿರಿ, ಈ ವಿಡಿಯೋನ ಶೇರ್ ಮಾಡಬೇಕಿದ್ರೆ ಶೇರ್ ಮಾಡಿರಿ, ಮತ್ತು ನಾನು ಮುಂದೆ ಎಷ್ಟು ವಿಡಿಯೋಸ್ ಹಾಕ್ತೀನಿ ನೀವು ಆ ವಿಡಿಯೋಸ್ನೆಲ್ಲ ನೋಡ್ಬೇಕಂತಿದ್ರೆ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನಾನು ನಿಮ್ಗೆ ಮುಂದಿನ ವಿಡಿಯೋ ಒಳಗಡೆ ಸಿಗ್ತೇನೆ.